ತಮಣಿ ಎಲ್ಲಿದ್ಯಾ? ಅಲ್ಲಿ ಪಕ್ಕದ ಮನೆ ದನ ಬಂದರೆ ಒಂಚೂರು ಬೆರ್ಸ. ಹ್ಞೂ ಆತ್ ಕಣೆ ಬರ್ತೀನಿ. ಹೈ 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 ಅಮ್ಮ ಹಂಗೆ ಒಂಚೂರು ಅಮ್ಮಗನ ಮನೆಗೆ ಹೋಗಿ ಬರ್ತೀನಿ. ಸರಿ ಹೋಗಿ ಬೇಗ ಬರ್ಬೇಕು ಆತಾ. ಯಪ್ಪ ಏನು ಮಳೆನ್ರಮ್ಮರ, ಒಂದ್ಸರಿ ಹುಯ್ಯಕ್ಕೆ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ. ಜಿಟಿ ಜಿಟಿ ಅಂತಾನೆ ಇರ್ತದೆ ಮಳೆ. ನಮ್ಮ ಗದ್ದೆಗೆ ನೆರೆ ಬಂದು ಅಡಕೆ ಗಿಡ ಎಲ್ಲ ಮುಚ್ಕು ಹೋಗ್ತವೆ. ಇನ್ನು ಎಷ್ಟು ದಿನ ಇರ್ತದೆ ಮಳೆ ಏನೋ ದೇವರೇ ಕಾಪಾಡಬೇಕು. ಆತ ಈ ನಮ್ಮ ಹುಡುಗ ಗೇಟ್ ಹಂಗೆ ತೆಗ್ದು ಹೋಗ್ಯಾನೆ. ಹಿಂಗೆ ಮತ್ತೆ ದನ ಬರ್ತವೆ, ನಾನೇ ಹಾಕಿ ಬರ್ತೀನಿ. ಹಾಗೇ ಹೊತ್ತ ಅಯ್ಯಪ್ಪ ದೇವ್ರೇ ಜಾರ್ ಬಿದ್ದೆ. ತಮಣಿ ಎಲ್ಲಿದ್ಯಾ? ಬೇಗ ಬಾರ ಎತ್ತ ನನ್ನ. ಅಮ್ಮ ಈ ಮಳೆಗಾಲದಲ್ಲಿ ನಿಂಗೆ ನೋಡ್ಕೊಂಡು ನಡೆಯೋಕ್ಕಾಗಲ್ಲ. ಮೊದಲೇ ಜಾರ್ಕಿ ನಮಗೆ ಹೇಳ್ತಿರ್ತೀಯ ಯಾವಾಗಲೂ ಜಾರತ್ತೆ ಅಂತ. ಇವಾಗ ನೀನೇ ಜಾರ್ ಬಿದ್ದಿಯಲ್ಲ. ಅಮ್ಮ ಅಯ್ಯೋ ನನ್ನ ಸೊಂಟ. ಮೊದಲು ಒಳಗೆ ನಡಿಯಮ್ಮ. ಹಿಡ್ಕೋಗ ತಮಣಿ, ನಂಗೆ ನಡಿಯೋಕ್ಕೂ ಆಗ್ತಿಲ್ಲ ಕಣ. ಇರೋ ಅಪ್ಪಂಗೆ ಕರಿತೀನಿ, ನಂಗೆ ಒಬ್ನಿಗೆ ನೀನು ಎತ್ತಕ್ಕಾಗಲ್ಲ. ಏನು ಸುಜಾತ ಏನಂತೆ? ಅಯ್ಯೋ ನನ್ನ ಸೊಂಟ ಉಳುಕ್ತು ಕಣ್ರಿ, ಜಾರ್ ಬಿದ್ದೆ. ಅಪ್ಪ ಒಳಗೆ ಕರ್ಕೋಗೋಣ ಬನ್ನಿ ಎತ್ತಣ ಅಮ್ಮನ. ಹಾಗೆ ಹೋತ ಇನ್ನು 15 ದಿನ ನಾನು ಮನಸ್ಸಲ್ಲೇ ಕುತ್ಕೊಂಡಿರ್ಬೇಕು. ಅಮ್ಮ ಏನಾಗಲ್ಲ ಸುಮ್ಮನಿರೆ, ಡಾಕ್ಟ್ರನ್ನ ಕರಿಯೋಣ. ಓ ಏನ್ರಿ ಸುಜಾತಕ್ಕ, ಯಾವಾಗಾತ್ರಿ ಇದೆಲ್ಲ? ಅಯ್ಯೋ ಏನು ಹೇಳ್ತೀರ ಮಾರ, ಈ ನಮ್ಮನೆ ತಮಣಿ ದಸೆಂದನೇ ಇದೆಲ್ಲ ಆಗಿದ್ದು. ಈ ಹುಡುಗ ಕೊಡೋ ಉಪದ್ರ ಒಂದ ಎರಡ. ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ, ಗೇಟ್ ಹಂಗೆ ತೆಗ್ದು ಹೋಗೇನೆ. ಅದಕ್ಕೆ ನಾನು ದನ ಗಿನ ಮತ್ತೆ ಬರ್ತವೇನೋ ಅಂತ ಗೇಟ್ ಹಾಕಕ್ಕೆ ಹೋಗಿದ್ದೆ ಮರ. ಹೋಗೋ ಸತಿಗೆ ಜಾರ್ ಬಿದ್ದೆ ನೋಡಿ. ಅಲ್ಲೇ ಸೊಂಟ ಅಲ್ಲೇ ಉಳ್ಕೆ ಹೋತು. ಏನಾಗಲ್ಲ ಮರ್ರ, ಒಂದು ಮಾತ್ರೆ ಕೊಡ್ತೀನಿ, ಅದೊಂದು 5 ದಿನ ತಿನ್ನಿ, ಹೋತದ ಸೊಂಟ ನೋವೆಲ್ಲ. ಡಾಕ್ಟ್ರೇ ಮಾತ್ರೆಲಿ ಬೇಗ ಗುಣ ಆಗಲ್ಲ, ಇಂಜೆಕ್ಷನ್ ಇದ್ರೆ ಕೊಡಿ, ಬೇಗ ಗುಣ ಆಗ್ತದೆ. ಅಯ್ಯೋ ಬೇಡಪ್ಪ ಡಾಕ್ಟ್ರೇ, ನಂಗೆ ಇಂಜೆಕ್ಷನ್ ಅಂದರೆ ಮೊದಲೇ ಆಗಲ್ಲ, ಮಾತ್ರೆನೇ ಕೊಡಿ ಪರವಾಗಿಲ್ಲ. ಸರಿ ಸುಜಾತಕ್ಕ, ನೀವು ಮಾತ್ರ ಮಾತ್ರೆನ ತಪ್ಸಂಗೇ ಇಲ್ಲ. ಬೆಳಗ್ಗೆ ಒಂದು ಹೊತ್ತು, ಮಧ್ಯಾಹ್ನ ಒಂದು ಹೊತ್ತು, ಸಂಜೆ ಒಂದು ಹೊತ್ತು, 3 ಹೊತ್ತು ಒಂದೊಂದು ಮಾತ್ರೆ ತಿನ್ನಬೇಕು. ಯಾರಿಗೆಲ್ಲ ನಮ್ಮ ಪರಿಸ್ಥಿತಿನ. ಆ ಕಡೆ ಈ ಕಡೆ ಓಡಾಡ್ಕೊಂಡು ಹೆಂಗೋ ಕೆಲಸ ಮಾಡ್ಕೊಂಡಿದ್ದೆ. ಈಗ ಒಂದು 15 ದಿನ ಕೆಲಸನೂ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಏನು ಹೇಳೋಣ, ನಮ್ಮ ಈ ಮಕ್ಳು ಕೊಡೋ ಕಾಟ ನಮ್ಮ ತಡ್ಕೊಳಕ್ಕೆ ಆಗಲ್ಲ. ಅಮ್ಮ ನಾನೇನು ಮಾಡಿದ್ನೆ? ಎಲ್ಲದಕ್ಕೂ ನನಗೆ ಹೇಳ್ತೀಯಲ್ಲ, ನೀನೇ ಹೋಗಿ ಜಾರ್ಕು ಬಿದ್ದು ಆಮೇಲೆ ನನ್ನ ಮೇಲೆ ಹೊರಿಸಿದ್ರೆ? ಹೂ ಕಣ, ನಾನೇ ಹೋಗಿ ಬೇಕಂತ ಜಾರ್ಕು ಬಿದ್ದೆ. ನೀನು ಪಕ್ಕದ ಮನೆಗೆ ಹೋತ ಹಾಗೆ ಗೇಟ್ ಹಾಕಿ ಹೋಗಿದ್ರೆ ನಾನು ಈ ಸತಿಗೆ ಜಾರ್ಕೊಂಡು ಬಿದ್ದಿರ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ನಿನ್ನಿಂದನೇ ನಾನು ಜಾರ್ಕು ಬಿದ್ದಿದ್ದು. ನೀ ಹಾಗೆ ಗೇಟ್ ತಕ್ಕು ಹೋದ್ರೆ ದನಗಿನ ಬಂದರೆ ಮತ್ತೆ ನಾನೇ ಹೋಗಿ ಗೇಟ್ ಹಾಕಬೇಕು, ನೀನೇನು ಹಾಕಲ್ಲ. ಹೆಂಗೋ ಜಾರ್ಕು ಬಿದ್ನಲ್ಲ ಬಿಡು. ಓ ಈ ಮಳೆಗಾಲದಲ್ಲಿ ಒಂಚೂರು ಹುಷಾರು ಕಣ್ರಿ, ಆ ಕಡೆ ಈ ಕಡೆ ಕಾಲು ಕಡೆ ನೋಡ್ಕೊಂಡು ನಡೀರಿ. ನಂಗೊಂಚೂರು ಹೊರಗಡೆ ಕೆಲಸ ಇದೆ ಆಯ್ತಾ, ಮತ್ತೆ ಸಿಗ್ತೀನಿ. ಏನಾದ್ರು ಇದ್ದರೆ ಹೇಳಿ ನನಗೆ. ಏನೇ ಸುಜಾತ ಇಲ್ಲೇ ಮಲ್ಕೊಂಡಿರೆ, ನಾನೊಂಚೂರು ಅಲ್ಲಿ ದನಕ್ಕೆ ಹಚ್ಚಿ ಬರ್ತೀನತ್ತ. ಅಮ್ಮ ನಾ ಚಿಂಟು ಟಿವಿ ನೋಡಕ್ಕೆ ಹೋಗ್ತೀನಿ. ಹೋಗು ನೀನು ಅಮ್ಮ ಇಲ್ಲಿ ಜಾರ್ಕು ಬಿದ್ದು ಮಂಚ ಸೇರಿದ್ರು ನೀನು ಚಿಂಟು ಟಿವಿ ನೋಡೋದು ಬಿಡಬೇಡ. ಏನಾರು ಒಂಚೂರು ಅಮ್ಮ ಅಂತ ಕನಿಕರ ಅದೇನೋ ನಿಂಗೆ? ಅಮ್ಮಂಗೆ ಒಂಚೂರು ಏನಾರು ಸಹಾಯ ಮಾಡೋಣ, ಅಮ್ಮ ಮಾಡೋ ಕೆಲಸನೆಲ್ಲ ನಾನು ಸ್ವಲ್ಪ ಮಾಡೋಣ ಅಂತ ಏನಾರು ಅನಿಸ್ತದೇನೋ ನಿನಗೆ? ಅದೇನಿಲ್ಲ, ಚಿಂಟು ಟಿವಿ ನೋಡೋದು, ಪಕ್ಕದ ಮನೆಗೆ ಹೋಗೋದು, ಇದೇ ಆತ್ ನಿಂದು. ಈ ಅಮ್ಮಂದೊಂದು ನಾ ಏನು ಮಾಡಂಗೇ ಇಲ್ಲ, ಎಲ್ಲದಕ್ಕೂ ಏನಾರು ಒಂದು ಹೇಳ್ತಾನೆ ಇರ್ತಾಳೆ. ಓ ಸರಿ ತಕ್ಕ ಬಂದರು ಅಮ್ಮ. ಓ ಏನ್ರಿ ಸುಜಾತಕ್ಕ, ಮತ್ತೆ ಹಾಕರ್ದಾತ ಹಾಲು ತಗೋಣ ಅಂತ ಬಂದೆ. ಅಯ್ಯೋ ಸರಿ ತಾಯಿ, ಏನು ಹೇಳನೆ, ನಾನು ಹಾಲು ಕರಿಯೋ ಪರಿಸ್ಥಿತಿಲೇ ಇಲ್ಲ ಕಣೆ. ಯಾಕ್ರಿ ಏನಾತ್ರಿ? ಅಯ್ಯೋ ಈ ಮಳೆಗಾಲದಲ್ಲಿ ಆ ಕಡೆ ಈ ಕಡೆ ನೋಡ್ಕೊ ಹೋಗ್ಬೇಕು ಅಂತ ನಾನೇ ಹೇಳೋಳು. ಇವತ್ತು ನಾನೇ ನೋಡಿದೆ ಜಾರ್ಕು ಬಿದ್ದೆ ಕಣ್ರಿ. ಅದೇ ಹೋತ ಮತ್ತು ಡಾಕ್ಟ್ರ್ ಹತ್ರ ಹೋಗ್ಬೇಕಿತ್ತು. ಡಾಕ್ಟ್ರೇ ಇಲ್ಲಿಗೆ ಬಂದಿದ್ರು ಕಣ್ರಿ, ಎಲ್ಲ ಮಾತ್ರೆ ಕೊಟ್ಟು ಹೋಗ್ಯಾರೆ. ನೋಡ್ಬೇಕು ಎಷ್ಟು ದಿನ ಕಮ್ಮಿ ಆಗ್ತದೋ ನೋವು ಅಂತ. ಈಗ ಬರೋ ಚಪ್ಪಲಿನೂ ಅಷ್ಟೇ ಕಣ್ರಿ, ಒಂದು ಸಮನೆ ಜಾರ್ಕಿ ಅಂದರೆ ಜಾರ್ಕಿ, ಹಿಂಗೆ ಚೂ ಕಾಲಿಟ್ರೆ ಸಾಕು ಸುಯ್ ಅಂತ ಜಾರ್ಕು ಹೋಗದೆ. ಏನಿಲ್ಲ ಕಣ್ರಿ, ಈ ನಮ್ಮನೆ ತಮಣಿಯಿಂದನೇ ಇದೆಲ್ಲ ಆಗಿದ್ದು. ಅಮ್ಮ
ಕೆಲಸ ಮಾಡು, ಡಂಗೋರ ಕೊಡ್ತೀನಿ, ಎಲ್ಲರ ಹತ್ರ ಹೇಳ್ಕೊ ಬಾ. ಹ್ಞೂ ಹೇಳ್ಕೊ ಬರ್ತೀನಿ. ನಂಗೆ ಅದೇ ಕೆಲಸ ನೋಡು, ನನ್ನ ಮಗನ ಬಗ್ಗೆನೇ ಚಾಡಿ ಹಚ್ಕೊಂಬರಕ್ಕೆ. ಥೋ ಅಮ್ಮ ಮಗ ಈಗ ನಿಲ್ಲಿಸ್ತಿರೋ ಜಗಳನ. ಆಂಟಿ ನಮ್ಮಮ್ಮಂಗೆ ಒಂಚೂರು ಬುದ್ಧಿ ಹೇಳಿ. ಎಲ್ಲರ ಮುಂದೆನೂ ನನ್ನ ಬಗ್ಗೆ ಹಿಂಗೆ ಹೇಳೋದು. ಯಾರು ಬಂದರೂ ಅಷ್ಟೇ. ಅವಾಗ ಡಾಕ್ಟ್ರು ಬಂದಿದ್ರು, ಅವ್ರ ಮುಂದೆನೂ ನನ್ನ ಬಗ್ಗೆ ಹಿಂಗೆ ಹೇಳೋದು, ಅವ್ರು ನನ್ನಿಂದಾನೇ ಜಾರ್ ಬಿದ್ದೆ ಅಂತ. ಇವಾಗ ನಿಮ್ಮ ಹತ್ರನೂ ಹಾಗೆ ಹೇಳ್ತಾ ಇದ್ದಾಳೆ. ಬಿಡ್ರಿ ಸುಜಾತಕ್ಕ, ಏನೋ ಗೊತ್ತಿಲ್ಲದೆ ಮಾಡೇನೆ ಹುಡುಗ, ಅದಕ್ಕೆ ಅವನಿಂದನೇ ಆಗಿದ್ದು, ಅವನಿಂದನೇ ಜಾರ್ ಬಿದ್ದಿದ್ದು ಅಂತ ಹೇಳ್ಬಾರ್ದ್ರಿ. ಮತ್ತೆ ಔಷಧಿ ಎಲ್ಲ ಹೊಡೆದಾತ ಹೆಂಗೆ? ಈ ಮಳೆಯಲ್ಲಿ ಔಷಧಿ ಹೊಡೆಯೋದು ಹೌದಾ? ಔಷಧಿ ಹೊಡೆಯೋಣ ಅಂತ ಡ್ರಮ್ಮಿಗೆ ಔಷಧಿ ಎಲ್ಲ ಕಳೆದ್ರೆ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಹೊಡೆಯೋಣ ಅನ್ನಿಸೋದಿಗೆ ಮತ್ತೆ ಮಳೆ ಹಿಡ್ಕೊಂಡು ಆಯ್ತು. ಅದೇ ಮರ, ಈ ಹಪ್ ಮಳೆಯಲ್ಲಿ ನಮ್ಗೆ ಔಷಧಿ ಹೊಡೆಯಂಗೂ ಇಲ್ಲ, ಎಂತ ಮಾಡಂಗೂ ಇಲ್ಲ. ಅದು ಸಾಯ್ಲಿ, ನಮ್ಮ ಔಷಧಿ ಹೊಡೆಯೋ ಸೀನಪ್ಪಣ್ಣ ಎಣ್ಣೆ ಇಲ್ಲದೆ ಔಷಧಿನೇ ಹೊಡೆಯಲ್ಲ ಅಂತಾನೆ. ಕಡೆಗೆ ಎಣ್ಣೆ ಕುಡ್ದು ಔಷಧಿ ಹೊಡೆಯಕ್ಕೆ ಮರ ಹತ್ತ ಮೇಲೆ ಏನಾದ್ರು ತಲೆ ತಿರುಗಿ ಬಿದ್ದರೆ ಎಂತ ಮಾಡೋದ್ರಿ? ಅದೇ ಮರ, ಸುಮಾರು ಕಡೆ ಹಿಂಗಾಗಿ ಭಾರಿ ಅನಾಹುತ ಆಗಿದೆ. ಅದು ಈ ಗಾಳಿ ಮಳೆಯಲ್ಲಿ ಎಂಥದ್ದು ಬೇಡ ಅನಿಸ್ತದ್ರಿ. ಈ ಸರಿ ಗಾಳಿ ಮಳೆಯಲ್ಲಿ ನಮ್ಮ ತೋಟದಲ್ಲಿ ಒಂದು 20 ಅಡಿಕೆ ಮರ ಉಳ್ಕು ಬಿದ್ದಾವೆ ಮರ. ಮಳೆ ಬಂದರೂ ಪರವಾಗಿಲ್ಲ ಕಣ್ರಿ, ಈ ಗಾಳಿ ಮಾತ್ರ ಬರಬಾರ್ದು. ಮತ್ತು ಊಟಕ್ಕೆ ಎಂತ ಮಾಡಿರಿ? ಅಯ್ಯೋ ಶಿವನೇ, ನನಗೆ ಊಟ ಮಾಡೋಕ್ಕಾಗ್ತಿಲ್ಲ ಕಣ್ರಿ. ನಾನೆಲ್ಲ ಅಡುಗೆ ಮಾಡೋಕ್ಕೆ ಹೋಗ್ಲಿ, ಈ ಉಳ್ಕಿರೋ ಸೊಂಟ ಹಿಡ್ಕೊಂಡು ನಡೆಯೋಕ್ಕೆ ಆಗ್ತಿಲ್ಲ ಮರ. ಏನಿಲ್ಲ ಕಣ್ರಿ, ಆ ಮಾತ್ರನ ಸರಿಯಾದ ಸಮಯದಲ್ಲಿ ಊಟ ಆದ್ಕೂಡಲೇ ತಿನ್ನಿ, ಎಲ್ಲ ಸರಿ ಹೋಗ್ತದೆ. ಸೊಂಟ ನೋವು ಕಿತ್ಕು ಬಿದ್ದು ಹೋಗ್ತದೆ ನೋಡಿ. ಏನೋ ಈ ವಯಸ್ಸಲ್ಲಿ ಮುದುಕಿ ಈ ಥರ ಬಂಚ ಸೇರಿನಿ, ಏನಾಗ್ತದೋ ಏನೋ. ಸರಿ ತಕ, ಹಾಲು ಕರ್ದಾತ ತಗೊಳ್ಳಿ. ಇವತ್ತೊಂಚೂರು ಹಾಲು ಕಮ್ಮಿ ಕೊಟ್ಟದ ಮರ, ಮಳೇಲಿ ಎಲ್ಲೂ ಹೊರಗಡೆನೇ ಹೋಗ್ಲ, ಹುಲ್ಲು ತಿನ್ನಲ ಏನಿಲ್ಲ, ಅದಕ್ಕೆ ಒಂಚೂರು ಹಾಲು ಕಮ್ಮಿ ಆಗಿದೆ. ಆತ್ ವೆಂಕಪ್ಪಣ್ಣ, ಹುಲ್ಲಾರು ತಂದು ಹಾಕ್ರಿ, ಅದನ್ನಾರು ತಿಂತವೆ. ಒಂಚೂರು ಮಳೆ ಕಮ್ಮಿ ಆಗಲೆ, ನಾ ಹೋಗಿ ಹುಲ್ಲು ತತ್ತೀನಿ. ನಿಮ್ಮ ತೋಟದಲ್ಲಿ ಭಾರಿ ಹುಲ್ಲು ಅದೆಯಲ್ಲ? ಇಲ್ಲ, ಈಗೀಗ ಒಂಚೂರು ಹುಲ್ಲು ಆಗ್ಯದೆ, ಮುಂಚೆ ಏನು ಹುಲ್ಲೇ ಇರಲ್ಲ. ಬೇರೆ ತೋಟದಲ್ಲಿ ಹೋಗಿ ಹುಲ್ಲು ತತ್ತಿದ್ವಿ ಅವಾಗ. ನಮ್ಮ ತೋಟದಲ್ಲೂ ಅಷ್ಟೇ ಕಣ್ರಿ, ಒಂಚೂರು ಹುಲ್ಲೇ ಇಲ್ಲ. ನಾವು ಈಗ ಬೇರೆ ತೋಟದಿಂದನೇ ಹುಲ್ಲು ತರೋದು. ಸರಿ ಆಯ್ತು ಸುಜಾತಕ್ಕ, ನಾನು ಬರ್ತೀನಿ. ಆಯ್ತು ಸರಿ ತಕ್ಕ, ನೋಡ್ಕೊ ಹೋಗಿ. ನಮ್ಮ ಮನೇಲಿ ಮೊದಲೇ ಜಾರ್ಕಿ ಜಾಸ್ತಿ. ನಿಮ್ಮ ಮನೆ ಅಂತ ಅಲ್ಲ ಮರ್ರಿ, ಎಲ್ಲರ ಮನೇಲೂ ಅಷ್ಟೇ, ಜಾರ್ಕಿ ಅಂದರೆ ಜಾರ್ಕಿ. ಸರಿ ನಾ ಹೋಗ್ತೀನಿ. ಈ ನಮ್ಮನೆ ಗಂಡಸಿಗೆ ಅವತ್ತೇ ಹೇಳಿದ್ದೆ, ಅದೆಂಥದ್ದು ಬ್ಲೀಚಿಂಗ್ ಪೌಡರ್ ಏನೋ ಬರ್ತದಲ್ಲ, ಅದನ್ನ ತಂದು ಹಾಕಿ ಫುಲ್ ಕ್ಲೀನ್ ಮಾಡಿ ಅಂತ. ಎಲ್ಲಿ ಕೇಳ್ತಾರೆ ನನ್ನ ಮಾತನ್ನ? ಅದು ಹಾಕಿದ್ರೆ ಇಷ್ಟೊತ್ತಿಗೆ ನನ್ನ ಸೊಂಟನಾರು ಉಳಿತಿತ್ತು. ಆ ಬ್ಲೀಚಿಂಗ್ ಪೌಡರ್ ಅಕ್ಕಿ ಹಿಟ್ಟು ಅಂತ ಮಾಡಿಯ ಎಲ್ಲ ಕಡೆ ಸಿಗೋಕ್ಕೆ? ನಾನು ಕೇಳಿನಿ ಎಲ್ಲ ಅಂಗಡಿಲೂ, ಎಲ್ಲೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಪೇಟೆಗೆ ಹೋಗೋಣ ಅಂತ ಇದ್ದೆ ನಾನು. ಅಷ್ಟರೊಳಗೆ ನಿಂಗೆ ಹಿಂಗೆ ಆತಲ್ಲ. ಹೋಗ್ಲಿ ಬಿಡಿ, ನನ್ನ ಹಣೆ ಬರದಲ್ಲಿ ಸ್ವಂತ ಉಳಿಸ್ಕೋಬೇಕಂತಾನೆ ಬರ್ದಿತ್ತೇನೋ. ಹೋಯ್, ನಮ್ಮ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಮುಂದಿನ ವಿಡಿಯೋ ಸಿಗ್ತೀವಿ. ಎಲ್ರಿಗೂ ಟಾಟಾ, ಬಾಯ್. ಬಾಯ್.